ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸಃ ಶರಣಂ ಸುಹೃತ್, ಪ್ರಭವಃ ಪ್ರಲಯಃ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ನಾನೇ ಗತಿ ಮತ್ತು ನಾನೇ ಭರ್ತ. ಭರ್ತ ಅಂತಂದರೆ ಇಲ್ಲಿ ಗಂಡ ಅನ್ನುವಂತಹ ಅರ್ಥ ಇದೆ, ಆದರೆ ಇಲ್ಲಿ ಪ್ರಕೃತಿಗೆ ಭರ್ತ ಅಂತ ನಾವು ತಗೋಬೇಕು. ಹೀಗಾಗಿ ಪ್ರಕೃತಿಗೆ ಭರ್ತನಾಗಿರುವುದರಿಂದ ಅವನು ಇಡೀ ಪ್ರಪಂಚಕ್ಕೆ ಒಡೆಯ ಮತ್ತು ಸಾಕ್ಷಿ. ಪ್ರತಿಯೊಂದಕ್ಕೂ ಅವನೇ ಸಾಕ್ಷಿ. ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸವನ್ನು ಭಗವಂತ ಅಂತರಾತ್ಮ ರೂಪದಲ್ಲಿ ನಿಂತು ನೋಡ್ತಾನೇ ಇರ್ತಾನೆ. ಮತ್ತು ನಿವಾಸಃ ಶರಣಂ ಸುಹೃತ್, ನಾನೇ ನಿವಾಸ ಸ್ಥಾನ, ನಾನೇ ಶರಣ. ಎಲ್ಲರೂ ನನ್ನನ್ನೇ ಶರಣು ಹೋಗ್ತಾರೆ. ಮತ್ತು ನಾನೇ ಸುಹೃತ್ ಅಂದರೆ ನಾನೇ ಅತ್ಯಂತ ಹೃದಯವಂತ, ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದು ನಾನೇ. ಪ್ರಭವಃ ಪ್ರಲಯಃ ಸ್ಥಾನಂ, ಪ್ರಭವ ನಾನೇ ಅಂದರೆ ಆದಿ ನಾನೇ, ಪ್ರಲಯ ಅಂತ್ಯವು ನಾನೇ, ಸ್ಥಾನಂ ಅಂತಂದರೆ ಇಲ್ಲಿ ವಾಸಿಸುವಾಗ ಇರುವಂತಹ ಸ್ಥಿತಿ ಅದು ಕೂಡ ನಾನೇ, ನಿಧಾನಂ ಬೀಜಮವ್ಯಯಂ ಮತ್ತು ಎಲ್ಲರನ್ನು ಸಂಪೂರ್ಣವಾಗಿ ತೊಡೆದು ಹಾಕುವಂತಹ ಉಪಾಯವೂ ನಾನೇ ಮತ್ತು ಏನಾದರೂ ನಾಶವಾಗದಿದ್ದಂತಹ ಪುನಃ ಸೃಷ್ಟಿ ಮಾಡುವಂತಹ ಬೀಜವು ನಾನೇ, ಎಲ್ಲವೂ ನಾನೇ. ಇಲ್ಲಿ ಒಂದು ಪದಕ್ಕೂ ಎಷ್ಟು ಅರ್ಥ ಇದೆ ಅಂತಂದರೆ ಒಂದು ಪದದಲ್ಲೂ ಕೂಡ ಸೃಷ್ಟಿಯ ರಹಸ್ಯವೇ ಅಡಗಿದೆ. ಇಷ್ಟು ಅದನ್ನು ಸುಲಭವಾಗಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣೆ, ಗ್ರೀಷ್ಮ ಋತು, ನೀಚ ಜ್ಯೇಷ್ಠ ಮಾಸಿ, ಕೃಷ್ಣ ಪಕ್ಷಿ. ಇಂದು 1ನೇ ತಾರೀಕು ಬುಧವಾರ, ದ್ವಿತೀಯ ತಿಥಿ ಹಾಗೂ ಇಂದು ಪೂರ್ವಾಷಾಢ ನಕ್ಷತ್ರ. ಇಂದು ಶನಿ ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ರೇವತಿ ನಕ್ಷತ್ರದ ಅಧಿಪತಿ ಬುಧ ಆಗಿರೋದ್ರಿಂದ ರೇವತಿ ನಕ್ಷತ್ರದಲ್ಲಿ ಬುಧ ಮತ್ತು ಶನಿಯ ಮಿತ್ರತ್ವ ಇದೆ. ಹೀಗಾಗಿ ಅಷ್ಟೊಂದು ತೊಂದರೆ ಯಾರಿಗೂ ಆಗೋದಿಲ್ಲ. ಮತ್ತು ಮೀನರಾಶಿಯಲ್ಲಿ ಕೊನೆಯಾದಂತಹ ನಕ್ಷತ್ರ ಆಗಿರೋದ್ರಿಂದ ಬೇಗ ಮೀನರಾಶಿಯನ್ನು ಬಿಡುವಂತಹ ನಿಧಾನಗಳನ್ನು, ವ್ಯವಸ್ಥೆಗಳನ್ನು ಶನೇಶ್ವರ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಮೇಷರಾಶಿಯವರಿಗೆ ಇದರಿಂದ ಸ್ವಲ್ಪ ಕ್ಲಿಷ್ಟಕರವಾದಂತಹ ಫಲವನ್ನು ನೋಡಬೇಕಾಗಿ ಬರಬಹುದು. ಮನಸ್ಸಿಗೆ ಕ್ಲೇಶ ಮತ್ತು ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಲ್ಲಿ ರೇವತಿ ನಕ್ಷತ್ರದಲ್ಲಿ ಇರೋದರಿಂದ ಮಾತುಕತೆಗಳಲ್ಲಿ ಸ್ವಲ್ಪ ತೊಡಕು ತೊಂದರೆಗಳು ಆಗಬಹುದು. ಬೇರೆ ಗೋಚಾರಗಳು ಅನುಕೂಲಕರವಾಗಿರುತ್ತೆ. ಗುರುಬಲ ಬರುತ್ತೆ ಅಕ್ಟೋಬರ್ನಲ್ಲಿ. ಹೀಗಾಗಿ ಸೆಪ್ಟೆಂಬರ್ನಿಂದ ಯಾವ ತೊಂದರೆಗಳು ನಿಮಗೆ ಬಾಧೆಯಾಗುವುದಿಲ್ಲ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಮಾತಿನಿಂದ ಧನಾಗಮ, ಮಾತಿನಿಂದ ಮಿತ್ರರು ಎಲ್ಲರನ್ನೂ ಕೂಡ ನೀವು ಈಗ ಗೆಲ್ಲಬಹುದು. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಮಾತಿಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟೇಷನ್, ಬರವಣಿಗೆ, ಇಮೇಲ್ಗಳು ಇವೆಲ್ಲವೂ ಹೆಚ್ಚಾಗಿ ಹೋಗುತ್ತೆ. ಎಲ್ಲ ನಿಮ್ಮ ಕೆಲಸಗಳು ಇಮೇಲ್ಗಳ ಮೂಲಕ ಅಥವಾ ಬರವಣಿಗೆ, ಮಾತಿನ ಮೂಲಕ, ಮೀಟಿಂಗ್ಗಳ ಮೂಲಕವೇ ಇನ್ನು ಸಾಗುತ್ತೆ. ಹೀಗಾಗಿ ಮಾತು ಬಹಳ ಮುಖ್ಯವಾಗುತ್ತೆ. ಕರ್ಕರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಶನಿ ಇದ್ದಾನೆ. ನವಮದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ, ಆದರೆ ಅಷ್ಟಮ ಶನಿಗಿಂತ ನಿಜವಾಗಲೂ ಒಳ್ಳೆಯದು. ಹೀಗಾಗಿ ಈಗ ಮುಂದಿನ ಕಾರ್ಯದಲ್ಲಿ ಏನು ಮಾಡಬೇಕು ಅನ್ನುವಂತಹ ಒಂದು ಹೊಸ ಮಾರ್ಗ ನಿಮ್ಮ ಜೀವನಕ್ಕೆ ಈಗ ರೂಪುಗೊಳ್ತಾ ಇರಬಹುದು. ಇನ್ನು ಮುಂದಿನ 7-8 ವರ್ಷಗಳ ತನಕ ಇದೇ ಮಾರ್ಗದಲ್ಲಿ ನೀವು ಮುಂದುವರಿಯಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ರಾಶಿ ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾನೆ. ಹೀಗಾಗಿ ಮಾತುಕತೆಗೆ ಸಂಬಂಧಿಸಿದಂತಹ ತೊಂದರೆಗಳು ಈಗ ಹುಟ್ಟಬಹುದು. ಮಾತು ಸ್ವಲ್ಪ ಕಡಿಮೆಯಾಗಿ ಬಿಡಬಹುದು. ಯಾಕೆ ಅಂತಂದರೆ ಮೀನರಾಶಿಯಲ್ಲಿ ಬುಧ ನೀಚ. ಹೀಗಾಗಿ ಈಗ ಎಲ್ಲ ಮಾತುಗಳು ಮತ್ತು ಎಲ್ಲ ರೀತಿಯ ವ್ಯವಹಾರಗಳಲ್ಲೂ ಸ್ವಲ್ಪ ನಿಧಾನವಾಗಿ ಕಾದು ನೋಡೋದು ಒಳ್ಳೆಯದು ಅನ್ನುವಂತಹ ಒಂದು ಸೂಚನೆ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುತ್ತೆ. ಯಾಕೆಂದರೆ ಹಿಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ ಇದ್ದಂತಹ ಅನೇಕ ತೊಂದರೆಗಳಿಗೆ ಈಗ ಸ್ವಲ್ಪ ಪರಿಹಾರ ನಿಮಗೆ ಪ್ರಾಪ್ತಿಯಾದಂತೆ ಭಾಸವಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡದೇ ಹೋದರೂ ಕೂಡ ಸ್ವಲ್ಪ ಮನಸ್ಸಿಗೆ ನಿರಾಳ ಆಗತ್ತೆ ಅಂತಂದರೆ, ಯಾಕೆಂದರೆ ಶನೇಶ್ವರ ನಿಮ್ಮ ರಾಶಿ ಅಧಿಪತಿಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇರೋದರಿಂದ ನಿಮಗೆ ಮಾತುಕತೆಯಲ್ಲಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಮೂಡುತ್ತೆ ಹಾಗೂ ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತು ಮನಸ್ಸಿಗೆ ಇದ್ದಂತಹ ನಾನಾ ರೀತಿಯ ಕ್ಲೇಶಗಳಲ್ಲಿ ಈಗ ಸ್ವಲ್ಪ ನಿಮಗೆ ಸುಧಾರಣೆ ಕಾಣಬಹುದು. ತುಲಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂತಂದರೆ ಮೀನದಲ್ಲಿ ರವಿ, ಮೀನದಲ್ಲಿ ಬುಧ ನೀಚ, ಬುಧನ ನಕ್ಷತ್ರಕ್ಕೆ ಶನೇಶ್ವರ ಪ್ರವೇಶ ಮಾಡಿರೋದ್ರಿಂದ ಶತ್ರುಗಳನ್ನು ಮತ್ತು ನಿಮ್ಮ ಕೆಲಸಕ್ಕೆ ಆಗುವಂತಹ ಅಡಚಣೆಗಳನ್ನು ಈಗ ಸುಲಭವಾಗಿ ನಿವಾರಿಸಿಕೊಳ್ಳಕ್ಕೆ ನಿಮಗೆ ಕಷ್ಟವಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ಮಧ್ಯಮವಾದಂತಹ ಫಲವನ್ನು ಕೊಡುತ್ತೆ. ಅಷ್ಟೇನು ತೊಂದರೆ ಇಲ್ಲ, ಅಷ್ಟೇನು ಹೆಚ್ಚು ಪ್ರಯೋಜನಕಾರಿಯೂ ಆಗಿರೋದಿಲ್ಲ. ಆದರೆ ಮಾತುಕತೆಗಳಲ್ಲಿ ಮುಖ್ಯವಾದಂತಹ
ನಿರ್ಧಾರಗಳನ್ನು ಮಾಡುವುದರಲ್ಲಿ ಈಗ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಹಣಕಾಸಿನ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರವೇ ಆಗುತ್ತೆ. ಆದರೂ ಕೂಡ ಮನಸ್ಸಿಗೆ ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಅನೇಕ ತೊಂದರೆಗಳಿಂದ ಪರಿಹಾರಗಳು ಒಂದಾಗಿ ಕಾಣ್ತಾ ಹೋಗುತ್ತೆ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮಾತುಕತೆಗಳು ಮುಂದುವರಿಯುತ್ತೆ. ಆದರೂ ಕೂಡ ಮಾತಿನಿಂದ ಸ್ವಲ್ಪ ತೊಂದರೆಯೇ ಉಂಟಾಗ್ತಾ ಇದೆ ಅನ್ನುವಂತಹ ಭಾವನೆ ಬರಬಹುದು. ಹೀಗಾಗಿ ಮಾತನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನುವಂತಹ ಭಾವನೆ ಬರುತ್ತೆ. ಕುಂಭರಾಶಿಯವರಿಗೆ ಉತ್ತಮವಾದದ್ದು ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ನೆಮ್ಮದಿ, ಮನೆ ಸಂಸಾರ ಕುಟುಂಬದಲ್ಲಿ ವಿಷಯಗಳಲ್ಲಿ ನೆಮ್ಮದಿ ಪ್ರಾಪ್ತಿ. ಮೀನರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮಾತುಕತೆಗಳು ಕಡಿಮೆ ಆಗುತ್ತೆ. ನಿಮಗೆ ಬೇಡದಂತಹ ಮತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡುವಂತಹ ಮಾತುಗಳಿಂದ ಸ್ವಲ್ಪ ಈಗ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಹಾಗೂ ನೀವು ಕೂಡ ಮಾತನ್ನು ಕಡಿಮೆ ಮಾಡೋದರಿಂದ ಅನೇಕ ಕೆಲಸಗಳನ್ನು ನೀವು ಚಾಕಚಕ್ಯದಿಂದ ಮಾಡಿಕೊಳ್ತಾ ಹೋಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯಂತಿ.